ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅಪ್ರಯೋಜಕರಾದ ನಮ್ಮನ್ನು ಪ್ರಯೋಜಕರನ್ನಾಗಿ ಮಾರ್ಪಡಿಸಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಸಂಚಿಕೆಯಿಂದ ಫಿಲೆಮೋನನ ಪತ್ರಿಕೆಯನ್ನು ಧ್ಯಾನ ಮಾಡುತ್ತಾ ಅದರಲ್ಲಿ ಗುಲಾಮನಾಗಿದ್ದಂಥ ಓನೇಸಿಮನ ಕುರಿತು ನಾವು ನಮ್ಮ ಅಧ್ಯಯನವನ್ನು ಪ್ರಾರಂಭಿಸಿದ್ದೇವೆ. ಯಾವ ರೀತಿಯಾಗಿ ಓನೇಸಿಮನು ಗುಲಾಮನಾಗಿದ್ದನು ಮತ್ತು ಗುಲಾಮರ ಜೀವನ ಪದ್ಧತಿ ಯಾವ ರೀತಿಯಾಗಿತ್ತು ಮತ್ತು ಪೌಲನ ಮುಖಾಂತರ ಸುವಾರ್ತೆಯನ್ನು ಕೇಳಿದಂಥ ಓನೇಸಿಮನು ಯಾವ ರೀತಿಯಾಗಿ ರಕ್ಷಣೆ ಹೊಂದಿದನು ಎಂಬ ಸಂಗತಿಯನ್ನು ಆಲೋಚನೆ ಮಾಡುತ್ತಾ ಬಂದೆವು. ಇಂದಿನಿಂದ ರಕ್ಷಣೆ ಹೊಂದಿದಂಥ ಓನೇಸಿಮನು ಹೊಂದಿಕೊಂಡ ಆಶೀರ್ವಾದಗಳೇನು ಎಂಬುದನ್ನು ಒಂದೊಂದಾಗಿ ಧ್ಯಾನ ಮಾಡುತ್ತಾ ಮುಂದೆ ಸಾಗೋಣ. ಪ್ರಿಯರೇ, ಈ ದಿನ ಓದಿರುವಂಥ ವಾಕ್ಯ ಭಾಗ ಫಿಲೆಮೋನನಿಗೆ ಬರೆದ ಪತ್ರಿಕೆ 11ನೇ ವಚನದಲ್ಲಿ ಅಪೋಸ್ತಲನಾದ ಪೌಲನು ಓನೇಸಿಮನ ಕುರಿತು ಮಾತನಾಡುತ್ತಾ, ಮೊದಲು ಅಪ್ರಯೋಜಕನಾಗಿದ್ದ ಓನೇಸಿಮನು ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ ಎಂಬುದಾಗಿ ಫಿಲೆಮೋನನಿಗೆ ಪತ್ರದಲ್ಲಿ ತಿಳಿಸಿರುವುದನ್ನು ಗಮನಿಸುತ್ತೇವೆ. ಹೌದು ಪ್ರಿಯರೇ, ಓನೇಸಿಮ ಅಂದರೆ ಆ ಹೆಸರಿನ ಅರ್ಥ ಪ್ರಯೋಜನಕರವಾದದ್ದು ಎಂಬುದಾಗಿ. ಆದರೆ ಪ್ರಯೋಜಕನು ಎಂಬ ಹೆಸರನ್ನು ಹೊಂದಿದಂಥ ಈ ಓನೇಸಿಮನು ಅಪ್ರಯೋಜಕನಾಗಿ ಮಾರ್ಪಟ್ಟಿದ್ದನು. ಆದರೆ ಸುವಾರ್ತೆ ಓನೇಸಿಮನನ್ನು ಮತ್ತೆ ಪ್ರಯೋಜಕನನ್ನಾಗಿ ಮಾಡಿತು. ಮುಂದೆ ಓನೇಸಿಮನು ಪೌಲನ ಜೊತೆಯಲ್ಲಿ ಫಿಲೆಮೋನನ ಜೊತೆಯಲ್ಲಿ ಕೊಲೊಸ್ಸೆ ಪಟ್ಟಣದಲ್ಲಿ ಸುವಾರ್ತೆ ಸೇವೆಗೆ ನೆರವಾದನು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ದೇವರ ವಾಕ್ಯದಲ್ಲಿ ಕಾಣುವಂಥವರಾಗಿದ್ದೇವೆ. ಪ್ರಿಯರೇ, ಯಾವ ರೀತಿಯಾಗಿ ಪ್ರಯೋಜಕನಾಗಿದ್ದಂಥ ಓನೇಸಿಮನು ಅಪ್ರಯೋಜಕನಾಗಿ ಮಾರ್ಪಟ್ಟಿದ್ದನೋ ಅದೇ ಪ್ರಕಾರ ಮಾನವರಾದ ನಾವು ಕೂಡ ಸುವಾರ್ತೆಯನ್ನು ಅರಿಯುವುದಕ್ಕಿಂತ ಮುಂಚೆ ದೇವರ ಮುಂದೆ ಅಪ್ರಯೋಜಕರಾಗಿ ಜೀವಿಸುತ್ತಿದ್ದೆವು. ಹೇಗೆ ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ, ದೇವರು ಏದೇನು ತೋಟದಲ್ಲಿ ಆದಾಮ ಹವ್ವರನ್ನು ಉಂಟು ಮಾಡಿದಾಗ ಅವರು ತನಗೆ ಪ್ರಯೋಜಕರನ್ನಾಗಿಯೇ ದೇವರು ಉಂಟು ಮಾಡಿದನು. ದೇವರು ತನ್ನ ಸ್ವರೂಪದಲ್ಲಿ ಆದಾಮ ಹವ್ವಳನ್ನು ಉಂಟು ಮಾಡಿದನು. ಅವರ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ತನ್ನ ಆತ್ಮವನ್ನು ಅವರಲ್ಲಿಟ್ಟನು. ತನ್ನ ಉದ್ದೇಶಗಳನ್ನು ನೆರವೇರಿಸುವುದಕ್ಕಾಗಿ ಅವರನ್ನು ಏದೇನು ತೋಟದಲ್ಲಿ ಬಿಟ್ಟನು. ಆದರೆ ಆದಾಮ ಹವ್ವ ಏದೇನು ತೋಟದಲ್ಲಿನ ಎಲ್ಲ ಸುಖವನ್ನು ಅನುಭವಿಸುತ್ತಾ ದೇವರ ಮಾತನ್ನು ನಂಬದೆ, ದೇವರ ಮಾತಿಗೆ ವಿಧೇಯರಾಗದೆ, ವೈರಿಯಾದ ಸೈತಾನನ ಮಾತನ್ನು ನಂಬಿ ಸೈತಾನನ ಮಾತಿಗೆ ವಿಧೇಯರಾದದರಿಂದ ಅವರು ದೇವರ ಸಾನ್ನಿಧ್ಯವನ್ನು ಕಳೆದುಕೊಂಡರು. ದೇವರ ಆತ್ಮ ಅವರನ್ನು ಬಿಟ್ಟು ಹೊರಟು ಹೋಯಿತು. ಇಡೀ ಸೃಷ್ಟಿಯ ಮೇಲೆ ಅಧಿಕಾರಿಗಳಾಗಿ ದೊರೆತನ ಮಾಡಬೇಕಾದವರು ಆ ದೊರೆತನವನ್ನು ಸೈತಾನನ ಕೈಗೆ ಒಪ್ಪಿಸಿಕೊಟ್ಟು ಸೈತಾನನಿಗೆ ದಾಸರಾದರು. ಹೀಗೆ ಆದಾಮನಿಂದ ಉಂಟಾದ ಲೋಕದ ಮಾನವರೆಲ್ಲರೂ ಸೈತಾನನಿಗೆ ದಾಸರಾಗಿ ಮನಸ್ಸಿಗೂ ಶರೀರಕ್ಕೂ ವಿರುದ್ಧವಾದ ಕಾರ್ಯಗಳನ್ನು ಮಾಡುತ್ತಾ ತಮ್ಮ ದೇಹವನ್ನು ಅನೀತಿಯ ಕಾರ್ಯಗಳನ್ನು ಮಾಡುವ ಸಾಧನಗಳನ್ನಾಗಿ ಸೈತಾನನಿಗೆ ಒಪ್ಪಿಸಿಕೊಟ್ಟು ದೇವರ ಮುಂದೆ ಅಪ್ರಯೋಜಕರಾಗಿ ಮಾರ್ಪಟ್ಟರು. ಆದುದರಿಂದ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಾಸ್ತ್ರಿಗಳನ್ನು ಫರಿಸಾಯರನ್ನು ಖಂಡಿಸುತ್ತಾ, ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ಆ ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನೆರವೇರಿಸಬೇಕೆಂದಿದ್ದೀರಿ ಎಂಬುದಾಗಿ ಖಂಡಿಸುತ್ತಿರುವನು. ಪ್ರಿಯರೇ, ಹೀಗೆ ದೇವರಿಗೆ ಪ್ರಯೋಜನಕರವಾಗಿರಬೇಕಾದ ಮಾನವರೆಲ್ಲರೂ ಪಾಪ ಮಾಡಿ ದೇವರಿಂದ ದೂರವಾಗಿ ಅಪ್ರಯೋಜಕರಾಗಿ ಮಾಡಲ್ಪಟ್ಟು ಸೈತಾನನಿಗೆ ದಾಸರಾದರು. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗುತ್ತಾರೆ ಎಂಬುದಾಗಿ. 2 ಪೇತ್ರ 2ನೇ ಅಧ್ಯಾಯ 19ನೇ ವಚನದಲ್ಲಿ ಒಬ್ಬನು ಯಾವುದಕ್ಕೆ ಸೋತು ಹೋಗಿರುವನೋ ಅವನು ಅದರ ದಾಸತ್ವದೊಳಗಿರುವನಷ್ಟೇ ಎಂಬುದಾಗಿ ಪೇತ್ರನು ತಿಳಿಸಿರುವನು. ಇನ್ನು ರೋಮಾ ಪತ್ರಿಕೆ 3ನೇ ಅಧ್ಯಾಯ 11 ಮತ್ತು 12ನೇ ವಚನದಲ್ಲಿ ಗಮನಿಸುವುದಾದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ ಆ ವಾಕ್ಯ ಭಾಗ ನಮಗೆ ತಿಳಿಸುವಂಥದ್ದಾಗಿದೆ. ಹೀಗೆ
ಅಪ್ರಯೋಜಕರಾಗಿದ್ದಂಥ ಮಾನವರೆಲ್ಲರನ್ನೂ ಮತ್ತೆ ಪ್ರಯೋಜಕರನ್ನಾಗಿ ಮಾಡಿದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ಎಂಬುದಾಗಿ ತಿಳಿಸಲಾಗಿದೆ. 2 ತಿಮೋತಿ 2ನೇ ಅಧ್ಯಾಯ 21ನೇ ವಚನದ ಪ್ರಕಾರ ಸುವಾರ್ತೆ ನಮ್ಮನ್ನು ಶುದ್ಧೀಕರಿಸಿ ದೇವರ ಕಾರ್ಯಗಳಲ್ಲಿ ಬಳಕೆಯಾಗುವ ಉತ್ತಮವಾದ ಪಾತ್ರೆಗಳನ್ನಾಗಿ ನಮ್ಮನ್ನು ಮಾರ್ಪಡಿಸಿದೆ. ಈಗ ನಾವು ಕ್ರಿಸ್ತನ ಸುವಾರ್ತೆಯನ್ನು ಹೊತ್ತು ಸಾರುವ ಆತನ ರಾಯಭಾರಿಗಳು, ಆತನ ಪ್ರತಿನಿಧಿಗಳು, ರಾಜವಂಶಸ್ಥರಾದಂಥ ಯಾಜಕರು, ದೇವರ ಸ್ವಕೀಯ ಜನರು, ದೇವರ ಮಕ್ಕಳು, ಪರಲೋಕ ರಾಜ್ಯದ ಸಂಸ್ಥಾನದವರು ಆಗಿದ್ದೇವೆ. ಹೀಗೆ ಸುವಾರ್ತೆ ಅಪ್ರಯೋಜಕರಾಗಿದ್ದ ನಮ್ಮನ್ನು ಪ್ರಯೋಜಕರನ್ನಾಗಿ ಮಾಡಿದೆ. ಎಂಥ ಅದ್ಭುತವಾದಂಥ ಸಂಗತಿಯಲ್ಲವೇ? ಹೌದು ಪ್ರಿಯರೇ, ಇದು ಅದ್ಭುತವಾದಂಥ ಸಂಗತಿಯೇ. ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವ ನಿಮ್ಮಲ್ಲಿ ಇನ್ನು ಯಾರಾದರೂ ಪಾಪದಲ್ಲಿಯೇ ಜೀವಿಸುತ್ತಾ ಸೈತಾನನಿಗೆ ದಾಸರಾಗಿ ನಿಮ್ಮ ದೇಹವನ್ನು ಪಾಪದ ಕಾರ್ಯಗಳನ್ನು ಮಾಡುವ ಸಾಧನಗಳನ್ನಾಗಿ ಸೈತಾನನಿಗೆ ಒಪ್ಪಿಸಿಕೊಟ್ಟು ದೇವರ ಮುಂದೆ ಅಪ್ರಯೋಜಕರಾಗಿ ಜೀವಿಸುತ್ತಿದ್ದುದೇ ಆದರೆ, ಇಗೋ ಇಂದು ಕರ್ತನು ನಿನ್ನನ್ನು ಸೈತಾನನಿಂದ ವಿಮೋಚಿಸಿ ನಿನ್ನನ್ನು ಶುದ್ಧೀಕರಿಸಿ ನಿನ್ನನ್ನು ತನ್ನ ಕಾರ್ಯಗಳನ್ನು ಮಾಡುವ ಪ್ರಯೋಜನಕರವಾದ ಪಾತ್ರೆಯನ್ನಾಗಿ ಉಪಯೋಗಿಸಿಕೊಳ್ಳಲು ಆತನು ಸಿದ್ಧನಾಗಿದ್ದಾನೆ. ಹಿಂದೆ ಕರ್ತನಾದ ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ದೇವರ ಮಗನಾಗಿ ದೇವರಿಗೆ ಪ್ರಯೋಜಕನಾಗಿ ಮಾರ್ಪಡು. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ಸರ್ವಶಕ್ತನಾದ ತಂದೆಯಾದ ದೇವರೇ, ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ಈ ಸುಂದರವಾದಂಥ ಉದಯ ಕಾಲದಲ್ಲಿ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದಂಥ ವಿಧಾನಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಅಪ್ರಯೋಜಕನಾಗಿ ಹೋದಂಥ ಓನೇಸಿಮನನ್ನು ಪ್ರಯೋಜಕನನ್ನಾಗಿ ಮಾಡಿ ನಿನ್ನ ಸುವಾರ್ತೆ ಸೇವೆಯಲ್ಲಿ ಉಪಯೋಗಿಸಿಕೊಂಡ ಹಾಗೆ ಕರ್ತನೆ, ಒಂದು ಕಾಲದಲ್ಲಿ ಅಪ್ರಯೋಜಕರಾಗಿ ಜೀವಿಸುತ್ತಿದ್ದಂಥ ನಮ್ಮನ್ನು ಕೂಡ ಪ್ರಯೋಜಕರನ್ನಾಗಿ ಮಾಡಿ ನಿನ್ನ ಸೇವೆಯಲ್ಲಿ ನಿನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾ ಇದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ಈ ದಿನಗಳಲ್ಲಿ ಕೂಡ ಅನೇಕರು ಲೋಕದಲ್ಲಿ ಪಾಪದಲ್ಲಿ ಜೀವಿಸುತ್ತಾ ತಮ್ಮ ದೇಹಗಳನ್ನು ಅನೀತಿಯ ಕಾರ್ಯಗಳನ್ನು ಮಾಡುವಂಥ ಸಾಧನಗಳನ್ನಾಗಿ ಸೈತಾನನಿಗೆ ಒಪ್ಪಿಸಿಕೊಟ್ಟು ನಿನ್ನ ಮುಂದೆ ಅಪ್ರಯೋಜಕರಾಗಿ ಜೀವಿಸುತ್ತಿರುವರು. ಕರ್ತನೆ, ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ. ಅಂದು ಓನೇಸಿಮನನ್ನ ನಿನ್ನ ಸುವಾರ್ತೆ ಸಂಧಿಸಿದ ಹಾಗೆ ಈ ದಿನವೂ ಕೂಡ ಅಪ್ರಯೋಜಕರಾಗಿ ಲೋಕದ ಪಾಪದಲ್ಲಿ ಜೀವಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ನಿನ್ನ ಸುವಾರ್ತೆ ಸಂಧಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ನಿನ್ನ ಸುವಾರ್ತೆ ಆ ವ್ಯಕ್ತಿಗಳನ್ನು ಸಂಧಿಸಿ ಅವರನ್ನು ಪ್ರಯೋಜಕರನ್ನಾಗಿ ಮಾಡಿ ನಿನ್ನ ರಾಜ್ಯದಲ್ಲಿ ಸೇರಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂಥ ಪ್ರಿಯರನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಕರ್ತನೆ, ಅವರಿರುವಂಥ ಸ್ಥಳಗಳಲ್ಲಿಯೇ ನಿನ್ನ ನೀತಿಯ ಕಾರ್ಯಗಳನ್ನು ಮಾಡುವಂಥ ಸಾಧನಗಳನ್ನಾಗಿ ನಿನಗೆ ಪ್ರಯೋಜನಕರವಾದಂಥ ವ್ಯಕ್ತಿಗಳಾಗಿ ಅವರ ಸಭೆಗಳಲ್ಲಿ ಸಮಾಜದಲ್ಲಿ ಉಪಯೋಗಿಸಲ್ಪಡಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹ ಮಾಡು. ಈ ದಿನದ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು, ನಮ್ಮ ಸೇವೆಯನ್ನ, ನಮ್ಮ ಪ್ರಯಾಣಗಳನ್ನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.